ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. IPL 2 ತಿಂಗಳ ಕಾಲ ಕ್ರಿಕೆಟ್ ಪ್ರೇಮಿಗಳ ಹಬ್ಬ ಮಾಡಿ ಸಂಭ್ರಮ ಪಟ್ಟಿದ್ದಾರೆ. ಆದರೆ ಇದೊಂದು ಕ್ರೀಡೆ ಅದೆಷ್ಟೋ ತ್ಯಾಗ, ಪರಿಶ್ರಮ, ನಿದ್ದಿಲ್ಲದ ರಾತ್ರಿಗಳನ್ನು ಕಳೆದಂಥ ಕ್ರಿಕೆಟ್ ಆಟಗಾರರ ದೊಡ್ಡ ಕನಸಾಗಿಬಿಟ್ಟಿದೆ. ಅದ್ಭುತವಾದಂಥ ಪ್ರತಿಭೆಗಳು ಬಡತನವನ್ನೇ ಮೆಟ್ಟಿ ನಿಂತು ಕೋಟ್ಯಾಧಿಪತಿಗಳಾಗಿದ್ದಾರೆ. ನಿಮಗೆ ಫೈನಲ್ ಮ್ಯಾಚ್ನಲ್ಲಿ RCB ವಿರುದ್ಧ ಸಿರಾಜ್ ಕೊಟ್ಟಂಥ ರಿಯಾಕ್ಷನ್ಗೆ ಟ್ರೋಲ್ ಮಾಡ್ತಾ ಇದ್ದವರು ಆತನ ಹಿನ್ನೆಲೆಯನ್ನು ಕೇಳಿ ಮೌನವಾಗಿಬಿಟ್ಟಿದ್ದಾರೆ. ನೋಡಿ, ಸವಾಲುಗಳನ್ನೇ ಸೀಳ್ಕೊಂಡು ಬಂದಂಥ ಯಂಗ್ಸ್ಟರ್ಸ್ಗಳು ಅವಕಾಶಕ್ಕೋಸ್ಕರ ಹಗಲು ರಾತ್ರಿ ಪ್ರಾಕ್ಟೀಸ್ನಲ್ಲಿ ಮುಳುಗು ಹೋಗಿರಬೇಕಾದ್ರೆ IPL ಕೊಟ್ಟಂಥ ಒಂದು ಅದ್ಭುತವಾದಂಥ ವೇದಿಕೆ ಅವರಿಗೆ ಅನ್ನ ಕೊಡ್ತಾ ಇದೆ. ನಿಮಗೆ SRHನ ಶರವೇಗದ ಬೌಲರ್ ಸಾಕಿಬ್ ಹುಸೇನ್ ಅಂಥ ಬೌಲರ್ಗಳು ಅವರ ತಾಯಿ ತನ್ನ ತಾಳಿಯನ್ನೇ ಮಾರಿ ಮಗನಿಗೋಸ್ಕರ ಸ್ಪೋರ್ಟ್ಸ್ ಶೂಗಳನ್ನು ತಂದುಕೊಟ್ಟಂಥ ಭಾವುಕ ಸ್ಟೋರಿಗಳನ್ನು ಕೇಳಿ ಅನೇಕರ ಕಣ್ಣಾಲಿಗಳಿಗೆ ತೇವಾಗ್ಬಿಟ್ಟಿದ್ದಾವೆ. ನೋಡಿ, ಇಂಥ ನೂರಾರು ಕಥೆಗಳಿದ್ದಾವೆ. ಇನ್ನು ರಜತ್ ಪಟಿದಾರ್ ಕ್ರಿಕೆಟ್ಗೋಸ್ಕರ ಮದುವೆಯನ್ನು ಕೂಡ ಮುಂದೂಡಿ ಕೋಟ್ಯಾನುಕೋಟಿ ಫ್ಯಾನ್ಸ್ಗಳಿಗೋಸ್ಕರ ಗೆಲುವನ್ನೇ ಕನವರಿಸ್ತಾ ಇದ್ದದ್ದು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ. ಇಂತಹ ಕಷ್ಟಗಳನ್ನು ಮೆಟ್ಟಿ ಸವಾಲುಗಳನ್ನು ಸೀಳ್ಕೊಂಡು ಬಂದಂಥ ಸಾಕಿಬ್, ಸಿರಾಜ್, ಪಟಿದಾರ್ ಇಂಟ್ರೆಸ್ಟಿಂಗ್ ಮಾಹಿತಿ ಈ ಸ್ಟೋರಿಯಲ್ಲಿದೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. 21 ವರ್ಷದ ವೇಗದ ಬೌಲರ್ ಸಾಕಿಬ್ ಹುಸೇನ್ ರಾಜಸ್ಥಾನ ರಾಯಲ್ಸ್ ವಿರುದ್ಧ 23 ರನ್ಗಳಿಗೆ 4 ವಿಕೆಟ್ ಎಗರಿಸಿದಾಗಲೇ ಯಾರೀ ಬೌಲರ್ ಅನ್ನೋ ಕ್ಯೂರಿಯಾಸಿಟಿ ಕ್ರಿಕೆಟ್ ಪ್ರಿಯರ ತಲೆ ಹೊಕ್ಕೊಬಿಡುತ್ತೆ. ಕಳೆದ 2 ಸೀಸನ್ಗಳಲ್ಲೇ ಡಗೌಟ್ನಲ್ಲಿ ಕಾಲ ಕಳೆದಂಥ ಸಾಕಿಬ್ ನಡೆದು ಬಂದ ಹಾದಿಯೇ ಎಂಥವ್ರನ್ನೂ ಕೂಡ ಎಮೋಷ್ನಲ್ ಮಾಡಿಬಿಡುತ್ತೆ. ನೋಡಿ, ಇವತ್ತು ಕೋಟಿ ಕೋಟಿ ಹಣ IPLನಿಂದ ಹರಿದು ಬರ್ತಾ ಇರ್ಬೋದು, ಆದರೆ ಸಾಕಿಬ್ ಸಕ್ಸಸ್ ರೂಟ್ ಅಷ್ಟು ಸುಲಭವಾಗಿಲ್ಲ. ನಿಮಗೆ ಬಿಹಾರದ ಗೋಪಾಲ್ಗಂಜ್ ಜಿಲ್ಲೆಯ ತೀರಾ ಪೂರ್ ಫ್ಯಾಮಿಲಿಯಲ್ಲಿ ಜನಿಸಿದಂಥ ಸಾಕಿಬ್ಗೆ ಊರಲ್ಲೆಲ್ಲ ರಬಾಡ ಅಂತಲೇ ಅಡ್ಡ ಹೆಸರಿಂದ ಕರೀತಾರೆ. ಸಾಕಿಬ್ ಅವರ ಪಯಣ ಸುಲಭವಾಗಿಲ್ಲ ಅಂತ ಯಾಕೆ ಹೇಳ್ತೀನಿ ಅಂದರೆ, ಟೆನ್ನಿಸ್ ಬಾಲ್ ಕ್ರಿಕೆಟ್ನಿಂದ ಆರಂಭ ಮಾಡಿದ್ದು. ಅದಾದ ಮೇಲೆ ಚೆನ್ನೈ ಸೂಪರ್ ಕಿಂಗ್ಸ್ನ ನೆಟ್ ಬೌಲರ್ ಆಗಿ ಸೇರಿಕೊಳ್ತಾರೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಬೆಂಚ್ನಲ್ಲಿ ಟೈಮ್ ಪಾಸ್ ಮಾಡ್ತಾ ಕೂತ್ಬಿಡ್ತಾರೆ. ಕೊನೆಗೆ ಗೋಪಾಲ್ಗಂಜ್ನ ರಬಾಡ ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಅವಕಾಶವನ್ನು ಕೂಡ ಪಡೀತಾರೆ. ಅವರ ಕುಟುಂಬ ಆರ್ಥಿಕವಾಗಿ ತುಂಬ ಪೂರ್ ಅಂತ ನಾನು ಆರಂಭದಲ್ಲೇ ಹೇಳಿದೆ. ತಂದೆ ಕೃಷಿ ಕೆಲಸಗಳನ್ನು ಮಾಡ್ಕೊಳ್ತಾ ಅನೇಕ ಮನೆಗಳ ಚಾವಣಿ ದುರಸ್ತಿ ಕೆಲಸಗಳನ್ನು ಮಾಡ್ತಾ ಇದ್ದಂಥವ್ರು. ಟೆನ್ನಿಸ್ ಬಾಲ್ ಪಂದ್ಯಾವಳಿಗಳಿಂದ ಸಿಗ್ತಾ ಇದ್ದಂಥ ಒಂದಿಷ್ಟು ನಗದು ಬಹುಮಾನಗಳನ್ನು ಕುಟುಂಬಕ್ಕೆ ಅಂತ ಇಡ್ತಾಯಿದ್ರು, ಸೇವ್ ಮಾಡ್ತಾಯಿದ್ರು. ನಿಮಗೆ ಬೌಲಿಂಗ್ ಸ್ಪೈಕ್ ಶೂಗಳು ಅಂದರೆ ವಿಶೇಷ ಹಿಡ್ತಾನೆ ಇರ್ತಕ್ಕಂಥ ಕ್ರಿಕೆಟ್ ಶೂಗಳವು, ಅವುಗಳನ್ನು ಖರೀದಿಸಲಿಕ್ಕೆ ಅವ್ರ ತಾಯಿ ಸುಬುಕ್ತರ ಖತೂನ್ ಅನ್ನೋರು ತಮ್ಮ ಆಭರಣಗಳನ್ನು ಮಾರಾಟ ಮಾಡಿ, ತಾಳಿ ಎಲ್ಲವನ್ನೂ ಕೂಡ ಮಾರಾಟ ಮಾಡಿ ತೆಗೆದುಕೊಂಡು ಬಂದು ಮಗನಿಗೆ ಆ ಸ್ಪೋರ್ಟ್ಸ್ ಶೂಗಳನ್ನು ಕೊಡ್ತಾರೆ. ಆದರೆ ಶೂಗಳನ್ನು ಖರೀದಿ ಮಾಡಿದ್ರೆ ಊಟಕ್ಕೆ ಏನು ಮಾಡೋದು ಅಂತ ಹೇಳಿ ಅವುಗಳನ್ನು ವಾಪಸ್ ತೆಗೆದುಕೊಂಡು ಹೋಗಿ ಮಾರಿರ್ತಾರೆ. ಇದೇ ಸಾಕಿಬ್ ಅವರು. ಅದನ್ನು ಇದೇ ಸ್ಟಾರ್ ಸ್ಪೋರ್ಟ್ಸ್ಗೆ ಕೊಟ್ಟಂಥ ಸಂದರ್ಶನದಲ್ಲಿ ಸಾಕಿಬ್ ಅವರು ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಉಚಿತ ತರಬೇತಿಗೋಸ್ಕರ ಪಾಟ್ನಾಕ್ಕೆ ಬರಲಿಕ್ಕೆ ರಾಬಿನ್ ಸಿಂಗ್ ಸೂಚನೆ ಕೊಟ್ಟರು ಕೂಡ ಮನೆ ಬಿಟ್ಟು ದೂರ ಹೋಗಲಿಕ್ಕೆ ಸಾಕಿಬ್ ಸಮ್ಮತಿ ಕೊಡಲಿಲ್ಲ ಅಂತ, ಯಾಕೆಂದರೆ ಹಣದ ಸಮಸ್ಯೆ. ಬಳಿಕ ಗೋಪಾಲ್ಗಂಜ್ನಲ್ಲಿ ಜೆನ್ನೆಕ್ಸ್ ಅಕಾಡೆಮಿಯ ಶಾಖೆ ಆರಂಭವಾದ ನಂತರ ಅಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ತರಬೇತಿಗೆ ಅಂತ ಸೇರಿಕೊಳ್ತಾರೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ನಿಂದ ಗಾಯಗಳ ಅಪಾಯ ಜಾಸ್ತಿ ಇರುತ್ತೆ, ಅದನ್ನು ಬಿಡಲಿಕ್ಕೆ ತರಬೇತುದಾರರು ಸಲಹೆಯನ್ನು ಕೊಡ್ತಾರೆ. ಅದಾದ ಮೇಲೆ ಬಿಹಾರ ಕ್ರಿಕೆಟ್ ಲೀಗ್ನಲ್ಲಿ ಸಾಕಿಬ್ ಅವರಿಗೆ ಒಂದು ಪ್ರಮುಖವಾದಂಥ ಅವಕಾಶ ಸಿಗುತ್ತೆ. ಗಯಾ ಗ್ಲಾಡಿಯೇಟರ್ಸ್ ತಂಡದ ಮಾಲೀಕ ಅಶೋಕ್ ಕುಮಾರ್ ಸಿಂಗ್ ಅವರ ಶಿಫಾರಸಿನ ಮೇರೆಗೆ ಅವ್ರನ್ನ ಆಯ್ಕೆ ಮಾಡ್ತಾರೆ. ಟ್ರಯಲ್ ಪಂದ್ಯದಲ್ಲಿ ಸ್ಪೈಕ್ಗಳಿಲ್ಲದೆ ಬೌಲಿಂಗ್ ಮಾಡ್ತಾ ಇದ್ದಂಥ ಸಾಕಿಬ್ ಮೊದಲ ಚೆಂಡಿನಲ್ಲೇ ವೇಗದಿಂದ ಗಮನವನ್ನು ಸೆಳೀತಾರೆ. 6 ಓವರ್ಗಳ ಪಂದ್ಯದಲ್ಲಿ ರಣಜಿ ಅನುಭವವನ್ನು ಹೊಂದಿದಂಥ 2 ಬ್ಯಾಟ್ಸ್ಮನ್ಗಳನ್ನು ಔಟ್ ಮಾಡಿದ್ದಕ್ಕಾಗಿ ಇವರ ಪ್ರತಿಭೆಯನ್ನು ಗುರುತಿಸಿ ಇವತ್ತು SRHಗೂ ಕೂಡ ಕರೆದುಕೊಂಡಿರೋದು ಅದಾದಮೇಲೆ ದೊಡ್ಡ ಸಾಧನೆ, ಯಾರೂ ಕೂಡ ನಿರೀಕ್ಷೆ ಮಾಡಿದ ಸಾಧನೆ. ಇನ್ನು ಸಿರಾಜ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ನೋಡಿ, ತಂದೆ ಕೊಡ್ತಾ ಇದ್ದಂಥ 70 ರೂಪಾಯಲ್ಲಿ ಇವತ್ತು 70 ಕೋಟಿ ಸಾಮ್ರಾಜ್ಯ ಕಟ್ಟಿಬಿಟ್ಟಿದ್ದಾರೆ. ಇದು ಅಸಲಿಗೆ ಸಿರಾಜ್ ಅವರ ರಿಯಲ್ ಕಹಾನಿ. ಹೈದರಾಬಾದ್ನ ಆಟೋ ಚಾಲಕರೊಬ್ಬರು ಮಗ ಬಡತನದ ನಡುವೆಯೂ ಕ್ರಿಕೆಟ್ ಕನಸನ್ನು ಬೆನ್ನತ್ತಿದ್ರು. ತಂದೆಯ ಬೆಂಬಲ, ತನ್ನ ಕಠಿಣ ಪರಿಶ್ರಮ, ಇವತ್ತು ಕೋಟ್ಯಂತರ ರೂಪಾಯಿಗಳ ಒಡೆಯ ಯುವ ಕ್ರಿಕೆಟಿಗರಿಗೆ ರೋಲ್ ಮಾಡೆಲ್ ಮೊಹಮ್ಮದ್ ಸಿರಾಜ್ ಅವರ ಹೃದಯ ಸ್ಪರ್ಶಿ ಕಥೆ ಇದು. ನಿಮಗೆ ಅವ್ರ ಸ್ಟೋರಿ ಶುರುವಾಗೋದೇ ಹೈದರಾಬಾದ್ನ ಬಂಜಾರಾ ಹಿಲ್ಸ್ನ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಪುಟ್ಟ ಮನೆ. ಅಲ್ಲೊಂದು ಫ್ಯಾಮಿಲಿ, ಕುಟುಂಬದ ಯಜಮಾನರು ಆಟೋ ಡ್ರೈವರ್, ಅವರಿಗೆ 2 ಗಂಡು ಮಕ್ಕಳು. ಹೈದರಾಬಾದ್ನಲ್ಲಿ ಆಟೋ ಓಡಿಸಿ ಮನೆ ಫ್ಯಾಮಿಲಿ ನಡೆಸಬೇಕು. ಮಕ್ಕಳಲ್ಲಿ ಸಣ್ಣವನಿಗೆ ಕ್ರಿಕೆಟ್ ಹುಚ್ಚು. ಸುತ್ತಮುತ್ತ ಎಲ್ಲೇ ಟೆನ್ನಿಸ್ ಬಾಲ್ ಕ್ರಿಕೆಟ್ ಇದ್ದರೂ ಓಡಿ ಹೋಗಿ ಕ್ರಿಕೆಟ್ ಆಡ್ತಾಯಿದ್ರು ಇವರು. ಕ್ರಿಕೆಟ್ ಅನ್ನ ಕೊಡೋದಿಲ್ಲಪ್ಪ, ನೆಟ್ಟಿಗೆ ಓದಿ ಕೆಲಸ ಮಾಡು, 4 ಕಾಸು ಸಂಪಾದನೆ ಮಾಡಿ ಬದುಕು ಕಟ್ಕೋ ಅಂತ ಅನೇಕರು ಬಡ ಕುಟುಂಬದವರು, ಅವರ ಗೆಳೆಯರು, ಅವ್ರ ತಂದೆಯ ಗೆಳೆಯರು ಎಲ್ಲರೂ ಕೂಡ ಅದೇ ಸಲಹೆಗಳನ್ನು ಕೊಡ್ತಾಯಿದ್ರು. ಆದರೆ ತಂದೆಗೆ ಬರ್ತಾಯಿದ್ದದ್ದು 500ರಿಂದ 800 ರೂಪಾಯಿ ಸಂಪಾದನೆ. ಆದರೆ ತಂದೆ ಮಾತ್ರ ಮಗನ ಕ್ರಿಕೆಟ್ ಕನಸಿಗೆ ದೊಡ್ಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ. ದಿನದ ದುಡಿಮೆಯಲ್ಲಿ 70 ರೂಪಾಯಿಗಳನ್ನು ಮಗನ ಕೈ ಕೊಟ್ಟು ತಂದೆ ಮಿರ್ಜಾ ಮೊಹಮ್ಮದ್ ಗೋಸ್ ಅವರು
ಮಗನ ಅಂದರೆ ಸಿರಾಜ್ ಅವರ ಬಳಿ ಬಂದು ಓಬಿರಾಯನ್ ಕಾಲದ ಪ್ಲಾಟಿನಾ ಬೈಕನ್ನು ಎತ್ಕೊಂಡು ಪ್ರಾಕ್ಟೀಸ್ಗೆ ತೆಗೆದುಕೊಂಡು ಹೋಗ್ತಾಯಿದ್ರು. ಅವತ್ತಿನ ಪಾಲಿಗೆ ಅದೇ ಒಂದು ದೊಡ್ಡ ಐರಾವತ ವೆಹಿಕಲ್. ಯಾಕೆಂದ್ರೆ ದಿನಕ್ಕೆ 40 ರೂಪಾಯಿ, ಪೆಟ್ರೋಲಿಗೆ 20 ರೂಪಾಯಿ, ಊಟ ಮತ್ತು 10 ರೂಪಾಯಿಯನ್ನು ಸೇವ್ ಮಾಡೋದು, ಇದೇ ಪ್ರತಿನಿತ್ಯ ನಡೀತಾ ಇದ್ದಿದ್ದು. ಅಭ್ಯಾಸಕ್ಕೆ ಅಂತ ಬರ್ತಾ ಇದ್ದಂಥ ಇದೇ ಸಿರಾಜ್ ಅವ್ರ ಕಾಲಲ್ಲಿ ಶೂ ಕೂಡ ಅವತ್ತು ಇರಲಿಲ್ಲ. ಆರಂಭದಲ್ಲಿ ಬರಿಗಾಲಲ್ಲೇ ಆಟ ಆಡ್ತಾಯಿದ್ರು. ಕೊನೆಗೆ ಕೂಡಿಟ್ಟ ಹಣ, ತಂದೆ ತಾಯಿ ಕೊಟ್ಟಂಥ ದುಡ್ಡಿನಲ್ಲಿ ಕ್ರಿಕೆಟ್ ಶೂಸನ್ನು ಖರೀದಿ ಮಾಡ್ತಾರೆ, ಆಡ್ತಲೇ ಹೋಗ್ತಾರೆ. ಗುರಿ ತಲುಪೋವ್ರಿಗೆ ಅವ್ರು ತಿರುಗಿ ನೋಡಲೇ ಇಲ್ಲ. ಇವತ್ತು 70 ಕೋಟಿಗಳ ಸರ್ದಾರನಾಗಿದ್ದಾರೆ. ಹೈದರಾಬಾದ್ನಲ್ಲಿ ಒಂದು ಐಷಾರಾಮಿ ಬಂಗ್ಲೆ, 4 ಐಷಾರಾಮಿ ಕಾರ್ಗಳು, 2.25 ಕೋಟಿಯ ರೇಂಜ್ ರೋವರ್, ಜೊತೆಗೆ 2 ಕೋಟಿಯ ಮರ್ಸಿಡೀಸ್ ಬೆಂಜ್ ಎಸ್ ಕ್ಲಾಸ್ದು, ಜೊತೆಗೆ 75 ಲಕ್ಷದ BMW 5 ಸೀರೀಸ್ ಎಲ್ಲವೂ ಕೂಡ ಇವತ್ತು ಗಿಫ್ಟ್ಸ್ಗಳಾಗಿ ಬಂದಿದ್ದಾವೆ. ನಿಮಗೆ ಮಹೇಂದ್ರ ಥಾರ್ ಗಿಫ್ಟ್ಸ್ಗಳು, ಜೊತೆಗೆ ಓನ ಖರೀದಿ ಮಾಡಿರೋದು ಕೂಡ. ನಾನು ಹೇಳಿದ್ನಲ್ವ, ಬಂಜಾರಾ ಹಿಲ್ಸ್ ಬಳಿಯಲ್ಲಿದ್ದಂಥ ಒಂದು ಸಣ್ಣ ಬಾಡಿಗೆ ಮನೆ, ತಂದೆ ಆಟೋ, ಪ್ಲಾಟಿನಾ ಬೈಕು, ಸೈಕಲ್ ಇಷ್ಟು ನಿಲ್ತಾ ಇದ್ದಂಥ ಮನೇಲಿ ಇವತ್ತು ಜೂಬ್ಲಿ ಹಿಲ್ಸ್ನಲ್ಲಿ ಇರ್ತಕ್ಕಂಥ 13 ಕೋಟಿ ಮೌಲ್ಯದ ಐಷಾರಾಮಿ ಬಂಗ್ಲೆ ಮುಂದೆ 4 ಕಾರುಗಳು, ತಂದೆ ಕೊಡ್ತಾ ಇದ್ದಂಥ 70 ರೂಪಾಯಿ ದಿನಕ್ಕೆ 10 ರೂಪಾಯಿಗಳನ್ನು ಕೂಡಿಡ್ತಾ ಇದ್ದಂಥ ಹುಡುಗ 10 ವರ್ಷಗಳಲ್ಲಿ IPLನಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಹಣ 58 ಕೋಟಿ ರೂಪಾಯಿ. ನಿನ್ನ ಮಗನಿಗೆ ಕ್ರಿಕೆಟ್ ಅನ್ನ ಕೊಡುತ್ತಾ ಅಂತ ಬಹಳಷ್ಟು ಜನ ಪ್ರಶ್ನೆ ಮಾಡಿದವರು ಎಲ್ಲರೂ ಕೂಡ ಇವತ್ತು ಬಾಯಲ್ಲಿ ಬೆಳೆಯಿಟ್ಕೊಳ್ತಾ ಇದ್ದಾರೆ. ನೋಡಿ, ಇವತ್ತು ಮೊಹಮ್ಮದ್ ಗೌಸ್ ಮಗನೇ ಹೈದರಾಬಾದ್ನಲ್ಲಿ ಕ್ರಿಕೆಟ್ ಆಡುವ ಹುಡುಗರ ಪಾಲಿಗೆ ಅನ್ನದಾತನಾಗಿ ಬೆಳೆದು ನಿಂತುಬಿಟ್ಟಿದ್ದಾರೆ. ಕ್ರಿಕೆಟ್ ಒಂದು ಕಡೆ ಅವರು ಇದ್ದಂಥ ಕನ್ಸಿಸ್ಟೆನ್ಸಿ, ಜೊತೆಗೆ ಅದೇ ರೀತಿಯಾಗಿ ಅದನ್ನು ರೂಢಿಸ್ಕೊಂಬಂದಿದ್ದು ನಿರಂತರವಾದಂಥ ಪ್ರಾಕ್ಟೀಸ್ ಈ ಹಂತಕ್ಕೆ ತಂದು ನಿಲ್ಲಿಸಿರೋದು. ಇನ್ನೊಂದು ಕಡೆ 2021ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಸರಣಿ ಆಡ್ತಾ ಇರಬೇಕಾದ್ರೆ ಹೈದರಾಬಾದ್ನಲ್ಲಿದ್ದಂಥ ತಂದೆಯವರು ಕೋವಿಡ್ನಿಂದ ಬಲಿಯಾಗ್ತಾರೆ, ಮೊಹಮ್ಮದ್ ಸಿರಾಜ್. ಆದರೆ ಕಾಂಗೂರು ನಾಡಿನಲ್ಲಿದ್ದಂಥ ಕೋವಿಡ್ ಕ್ವಾರಂಟೈನಲ್ಲಿದ್ದಂಥ ಇದೇ ಮೊಹಮ್ಮದ್ ಸಿರಾಜ್ ಅವರು ಭಾರತಕ್ಕೆ ಮರಳಿ ಬಂದರೆ ಮತ್ತೆ ಟೆಸ್ಟ್ ಸರಣಿ ಆಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸತ್ತು ಮಲಗಿದ್ದಂಥ ತಂದೆಯನ್ನು ಬಿಟ್ಟು ಅಲ್ಲೇ ಆಸ್ಟ್ರೇಲಿಯಾದಲ್ಲೇ ಉಳ್ಕೊಂಡ್ಬಿಡ್ತಾರೆ. ಮಗನನ್ನು ಟೆಸ್ಟ್ ಕ್ರಿಕೆಟರಾಗಿ ನೋಡಬೇಕು ಅನ್ನೋದು ನನ್ನ ತಂದೆ ಕನಸಾಗಿತ್ತು, ಅದಕ್ಕೋಸ್ಕರವಾಗಿ ನಾನು ಆ ಟೆಸ್ಟ್ ಸರಣಿಯನ್ನು ಆಡಿದೆ ಅಂತ ಹೇಳಿ ಇದೇ ಮೊಹಮ್ಮದ್ ಸಿರಾಜ್ ಅವರು ಹೇಳ್ಕೊಂಡಿದ್ರು. ಒಂದು ಲಯನ್ ಹಾರ್ಟೆಡ್ ಅಂದರೆ ತಪ್ಪಾಗೋದಿಲ್ಲ, ಆ ಥರದ ಒಂದು ಗಟ್ಟಿ ಮನಸ್ಸು ಕೂಡ ಇತ್ತು. ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ರು ಮನೆಗೆ ಬಂದ ನಂತರ. ಇನ್ನು ಪಟಿದಾರ್ ಸ್ಯಾಕ್ರಿಫೈಸ್ನ ಹೇಳಲೇಬೇಕು, ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ ಅಂದ್ಕೊಳ್ತೀನಿ. 2021ರ IPL ಹರಾಜು, ಮಿನಿ ಹರಾಜಿನ ಕೊನೆಯ ಸುತ್ತು 20 ಲಕ್ಷ ರೂಪಾಯಿ ಮೂಲ ಬೆಲೆ ಹೊಂದಿದ್ದಂಥ ರಜತ್ ಪಟಿದಾರ್ ಅವ್ರನ್ನ RCB ಖರೀದಿ ಮಾಡುತ್ತೆ. ಹೀಗೆ ಖರೀದಿ ಮಾಡಿದಂಥ ಆಟಗಾರನಿಗೆ 4 ಪಂದ್ಯಗಳಲ್ಲಿ ಅವಕಾಶ ಕೊಟ್ಟರು ಕೂಡ ರಜತ್ ಪಟಿದಾರ್ ಹೊಡೆದಿದ್ದು 71 ರನ್. ಹೀಗಾಗಿ IPL 2022ರ ಮೆಗಾ ಹರಾಜಿಗೂ ಮುನ್ನ ರಜತ್ ಪಟಿದಾರ್ ಅವ್ರನ್ನ ತಂಡದಿಂದ ಕೈ ಬಿಡ್ತಾರೆ. ಇದಾಗಿಯೂ ಕೂಡ 2022ರ ಮೆಗಾ ಹರಾಜು ರಜತ್ ಪಟಿದಾರ್ ಹೆಸರು ಮತ್ತೆ ನೋಂದಾಯಿಸ್ಕೊಳ್ತಾರೆ. ಕೇವಲ 20 ಲಕ್ಷ ರೂಪಾಯಿ ಮೂಲ ಬೆಲೆಯೊಂದಿಗೆ ಕಾಣಿಸ್ಕೊಂಡಿದ್ದಂಥ ಆಟಗಾರನ ಖರೀದಿಗೆ ಯಾವುದೇ ಫ್ರಾಂಚೈಸಿ ಕೂಡ ಮುಂದಾಗೋದಿಲ್ಲ. IPLನಲ್ಲಿ ಅವಕಾಶ ಕೈ ತಪ್ಪಿದ್ದರಿಂದ ಆ ಅವಧಿಯಲ್ಲಿ ಮದುವೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಇನ್ನೇನು ಮದುವೆ ದಿನಾಂಕ ಫಿಕ್ಸ್ ಮಾಡಿ ಹೊಸ ಇನ್ನಿಂಗ್ಸ್ನ ಶುರು ಮಾಡೋ ಅಷ್ಟರಲ್ಲಿ ರಜತ್ ಪಟಿದಾರಿಗೆ RCB ಕಡೆಯಿಂದ ಒಂದು ಫೋನ್ ಬರುತ್ತೆ. ಇದು ಅವರ ಲೈಫ್ನ ಚೇಂಜ್ ಮಾಡಿದಂಥ ಫೋನ್ ಕರೆ. IPL 2022ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿದ್ದಂಥ ಲವನೀತ್ ಸಿಸೋಡಿಯಾ ಗಾಯಗೊಂಡಿದ್ದರಿಂದ ಅವರ ಬದಲಿಯಾಗಿ ಇವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಒಂದು ಫೋನ್ ಕರೆ ಬರುತ್ತೆ. ಕರೆ ಸ್ವೀಕರಿಸಿದ ಬೆನ್ನಲ್ಲೇ ಮದುವೆಯನ್ನು ಮುಂದೂಡಿ ರಜತ್ ಪಟಿದಾರ್ RCB ಟೀಮ್ನ ಸೇರಿಕೊಳ್ತಾರೆ. ಅಲ್ಲದೆ ಈ ಸೀಸನ್ನಲ್ಲಿ ರಜತ್ ಪಟಿದಾರ್ಗೆ 8 ಪಂದ್ಯಗಳಲ್ಲಿ ಕಣಕ್ಕಿಳಿಲಿಕ್ಕೆ ಅವಕಾಶ ಸಿಕ್ಕಿದ್ದು. ಇತ್ತ ಮದುವೆಗೆ ಎಲ್ಲ ತಯಾರಿ ಕೂಡ ನಡೆದಿತ್ತು. ಆ ಟೈಮ್ನಲ್ಲಿ ಏಪ್ರಿಲ್ ತಿಂಗಳಲ್ಲೇ ರಜತ್ ಪಟಿದಾರ್ ಮದುವೆ ದಿನಾಂಕ ಕೂಡ ಫಿಕ್ಸ್ ಆಗಿತ್ತು. ಕನ್ಫ್ಯೂಸ್ ಆಗಿದ್ದಂಥ ರಜತ್ ಪಟಿದಾರ್ಗೆ ದಿಕ್ಕು ಕೂಡ ತೋರಿಸಿದಂತಾಗ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಅವರ ಗೆಳತಿ ಗುಂಜನ್, ಮದುವೆ ಬದಲು ನೀನು ಕ್ರಿಕೆಟ್ ಕಡೆ ಫೋಕಸ್ ಮಾಡು, ಮದುವೆ ಮುಂದೂಡೋಣ ಅಂತ ಹೇಳಿ ಗುಂಜನ್ ಅವರಿಗೆ ಧೈರ್ಯ ಕೊಟ್ಟು ಹಳೆಯದನ್ನೆಲ್ಲ ಮರೆತು ಬಿಡು, ತುಂಬ ಧೈರ್ಯವಾಗಿ ಆಡು ಅಂತ ಹೇಳಿ ಎಲ್ಲವನ್ನೂ ಕೂಡ ಮದುವೆನ ಮುಂದೂಡಿ ನೇರವಾಗಿ RCB ಕ್ಯಾಂಪನ್ನು ಸೇರಿಕೊಳ್ಳುವಂತೆ ಮಾಡ್ತಾರೆ. ಮದುವೆ ತಡವಾಗ್ತಾ ಇದ್ದಂಥ ಕಾರಣ ಗುಂಜನ್ಗೆ ಮನೆಯಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತಂತೆ. ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಗುಂಜನ್ ಅವರು ತ್ಯಾಗ ಮಾಡ್ತಾರೆ. ರಜತ್ಗಾಗಿ ನಾನು ಕಾಯ್ತೀನಿ ಅಂತ ಹೇಳಿ ಮದುವೆಯನ್ನು ಮುಂದೂಡಿ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸತತ 2ನೇ ಟ್ರೋಫಿ ಗೆಲುವಿನ ಬಳಿಕ ಪತ್ನಿ ಗುಂಜನ್ ತ್ಯಾಗದಿಂದ ನಾನು ಇವತ್ತಿಲ್ಲಿ ನಿಂತಿದ್ದೀನಿ. ಆಕೆ ಅವತ್ತು ಮದುವೆಯನ್ನು ಮುಂದೂಡಿ RCB ಸೇರಲಿಕ್ಕೆ ಪ್ರೋತ್ಸಾಹ ಕೊಟ್ಟಲು, ಮಾತ್ರವಲ್ಲ ಒತ್ತಾಯ ಕೂಡ ಮಾಡಿದ್ಲು. ಆಕೆಯ ತ್ಯಾಗ ನನ್ನ ಬದುಕನ್ನು ಬದಲಾಯಿಸಿಬಿಡ್ತು ಅಂತ ಇದೇ ರಜತ್ ಪಟಿದಾರ್ ಹೇಳ್ತಾರೆ. ನಿಮಗೆ IPL 2025ರ ಆರಂಭಕ್ಕೂ ಮುನ್ನ RCB ಮ್ಯಾನೇಜ್ಮೆಂಟ್ ಹೊಸ ಕ್ಯಾಪ್ಟನ್ಗಾಗಿ ಹುಡುಕಾಟ ಶುರುವಾಗಿರುತ್ತೆ. ಆಗ ಮ್ಯಾನೇಜ್ಮೆಂಟ್ ಹ್ಯಾಂಡಿ ಫ್ಲವರ್ ಅವರು ರಜತ್ ಪಟಿದಾರ್ ಅವರ ಹೆಸರನ್ನು ಶಿಫಾರಸು ಮಾಡಿದ್ದು. ಅದಾಗಲೇ ರಣಜಿ ಟ್ರೋಫಿ
ಮತ್ತು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಗಳಲ್ಲಿ ಮಧ್ಯಪ್ರದೇಶ ತಂಡವನ್ನು ಭಾಳ ಸಕ್ಸಸ್ಫುಲ್ಲಾಗಿ ಮುನ್ನಡೆಸಿದಂಥ ರಜತ್ ನಾಯಕತ್ವ ನೀಡೋದು ಉತ್ತಮ ಅನ್ನೋ ಅಭಿಪ್ರಾಯವನ್ನು ಮೆಂಟರಾಗಿದ್ದಂಥ ದಿನೇಶ್ ಕಾರ್ತಿಕ್ ಕೂಡ ಮುಂದಿಡ್ತಾರೆ. IPL 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕನಾಗಿ ರಜತ್ ಪಟ್ಟಿದಾರ್ ಆಯ್ಕೆ ಆಗ್ತಾರೆ. ಹೀಗೆ ಸವಾಲುಗಳಿಗೆ ಸೆಡ್ ಹೊಡೆದು ಫಿನಿಕ್ಸ್ ಅಕ್ಕಿ ಹಾಗೆ ಎದ್ದು ಬಂದವರ ಕಥೆಗಳಿವೆಲ್ಲವೂ ಕೂಡ. ಇದೇ ರೀತಿಯಾಗಿ IPLನಲ್ಲಿ ಬಹಳಷ್ಟು ಸಾಧಕರಿದ್ದಾರೆ, ಬಹಳಷ್ಟು ನೋವಿನಿಂದ ಎದ್ದು ಬಂದಂಥವ್ರಿದ್ದಾರೆ, ತಮ್ಮ ಜೀವನವನ್ನು ಕಟ್ಕೊಂಡಂಥವ್ರಿದ್ದಾರೆ. ಅವರೆಲ್ಲರೂ ಕೂಡ ಅನೇಕರಿಗೆ ಯುವ ಯಂಗ್ಸ್ಟರ್ಸ್ಗಳಿಗೆ ಸ್ಫೂರ್ತಿಯಾಗಿ ಕ್ರೀಡಾ ಪ್ರೇಮವನ್ನು ಬಿತ್ತುತ್ತಾ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.